ಆತ್ಮೀಯ ವೀಕ್ಷಕರೇ, ವಿಟಿವಿ ಬಳ್ಳಾರಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ. ನಮಸ್ಕಾರ ಸ್ನೇಹಿತರೆ. ಇಂದು ನಮ್ಮ ಆಶ್ಚರ್ಯ ವಿಭಾಗದಲ್ಲಿ ಬರಲು ನಿರ್ಧರಿಸಿದ್ದು ಒಂದು ಸಾಮಾನ್ಯ ಕಥೆಯಲ್ಲ, ಬದಲಿಗೆ ಒಂದು ಚಿತ್ರ ಕಲ್ಪನೆಯಂತಹ ಸತ್ಯ. ಎಲನ್ ಮಸ್ಕ್ ಅವರ ನ್ಯೂರಲಿಂಕ್. ಇದು ನಿಮ್ಮ ಮೆದುಳನ್ನ ಕಂಪ್ಯೂಟರ್ಗೆ ನೇರವಾಗಿ ಸೇರಿಸುವ ತಂತ್ರಜ್ಞಾನ. ನಿಮ್ಮ ಆಲೋಚನೆಗಳೇ ನಿಮ್ಮ ಕೈ ಕೆಳಗಾಗುತ್ತವೆ. ಒಂದು ಚಿಂತನೆಯಿಂದಲೇ ಚೆಸ್ ಆಡಬಹುದೇ, ಅಥವಾ ನಿಮ್ಮ ಆಲೋಚನೆಗಳು ಟೆಸ್ಟ್ ಆಗಿ ಬರಲು ಶಕ್ತಿ ಇರಬಹುದೇ? ಇದೆಲ್ಲ ಸಾಧ್ಯವಾಗುತ್ತಿದೆ. ಹಾಗಾದ್ರೆ ಈ ರಹಸ್ಯವನ್ನ ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಮೆದುಳು ಆ ರಹಸ್ಯಮಯ ಯಂತ್ರ. ಇದು ಕೇವಲ ಆಲೋಚನೆಗಳನ್ನು ಉತ್ಪಾದಿಸುವುದು ಅಥವಾ ಒಂದು ಸೂಪರ್ ಕಂಪ್ಯೂಟರ್ ಆಗಬಹುದು. ಎಲನ್ ಮಸ್ಕ್ ಅವರ ನ್ಯೂರಲಿಂಕ್ ಇದನ್ನು ಪ್ರಶ್ನಿಸುತ್ತದೆ. 2016ರಲ್ಲಿ ಆರಂಭವಾದ ಈ ಕಂಪನಿ ಇಂದು 2025ರಲ್ಲಿ 12 ಮಂದಿಯ ಮೆದುಳನ್ನು ತನ್ನ N1 ಇಂಪ್ಲಾಂಟ್ ನೊಂದಿಗೆ ಸೇರಿಸಿದೆ. ಇದು ಕೇವಲ ಚಿಪ್ ಅಲ್ಲ, ಅದು ನಿಮ್ಮ ನ್ಯೂರಾನ್ಗಳನ್ನು ಓದುವ ಮತ್ತು ಬರೆಯುವ ಒಂದು ಬ್ರೇಕ್ ಥ್ರೂ. ಆದರೆ ಇದು ಹೇಗೆ ಕೆಲಸ ಮಾಡುತ್ತೆ ಎಂಬುದೇ ಕುತೂಹಲಕಾರಿಯಾಗಿದೆ. ಜನರು ಹೀಗೆ ತಮ್ಮ ಆಲೋಚನೆಯಿಂದ ಕಂಪ್ಯೂಟರ್ ಕರ್ಸರ್ ಕಲಿಸುತ್ತಿದ್ದಾರೆ. ನೋಲ್ಯಾಂಡ್ ಅರ್ಬಾಗ್ ಎಂಬ ಪ್ಯಾರಲೈಸ್ಡ್ ಯುವಕನು ಚೆಸ್ ಆಡಿ ಸಿವಿಲೈಸೇಷನ್ ವಿ ಆಟವನ್ನ ಆಡಿದ್ದಾನೆ, ಕೈಗಳಿಲ್ಲದೆ. ಎಲನ್ ಮಸ್ಕ್ ಹೇಳುತ್ತಾರೆ, ಇದು ಒಂದು ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ನಿಮ್ಮ ಮೆದುಳನ್ನ ಸೂಪರ್ ಫಾಸ್ಟ್ ಮಾಡುತ್ತದೆ. ಆದರೆ ಇದರಿಂದ ನಾವು ಸೈಬರ್ ಗಾರ್ಡ್ ಆಗುವವೇ, ಅಥವಾ ನಮ್ಮ ಆಲೋಚನೆಗಳು ಹ್ಯಾಕ್ ಆಗುವವೇ? ನ್ಯೂರಲಿಂಕ್ ನ ರೋಬರ್ಟ್ ಸರ್ಜನ್ R1 ಎಂಬ ಇದು ನಿಮ್ಮ ತಲೆಯನ್ನು 3 ಮಿಲಿಮೀಟರ್ ಕತ್ತರಿಸಿ ಥ್ರೆಡ್ ಥಿನ್ ತಂತಿಗಳನ್ನು ನ್ಯೂರಾನ್ಗಳಿಗೆ ಸೇರಿಸುತ್ತದೆ. ರಕ್ತಸ್ರಾವವಿಲ್ಲ, ನೋವಿಲ್ಲ. ಇದು ವೈರ್ಲೆಸ್, ಬ್ಯಾಟರಿ ದೀರ್ಘಕಾಲದ್ದು. 2025ರಲ್ಲಿ ಅವರು 20ರಿಂದ 30 ಪೇಷಂಟ್ ಗಳಿಗೆ ಇಂಪ್ಲಾಂಟ್ ಮಾಡಲು ಯೋಚಿಸಿದ್ದಾರೆ. ಪ್ಯಾರಲೈಸ್ಡ್ ಆದರೆ ತಮ್ಮ ಆಲೋಚನೆಯಿಂದ ಟೆಸ್ಲಾ ಆಪ್ಟಿಮಸ್ ರೋಬೋಟ್ ಅನ್ನು ನಿಯಂತ್ರಿಸಬಹುದು ಎಂದು ಹೇಳಲಾಗುತ್ತಿದೆ. ಫ್ಯಾಸಿನೇಟಿಂಗ್. ನ್ಯೂರಲಿಂಕ್ ಈಗ ಟೆಲಿಪತಿ ಮೋಡ್ ಅನ್ನ ಟೆಸ್ಟ್ ಮಾಡ್ತಿದೆ. ಆಲೋಚನೆಯಿಂದ ಟೆಕ್ಸ್ಟ್ ಟೈಪ್ ಮಾಡುವುದು ನಮ್ಮ ಬ್ಲೈಂಡ್ ಅವರಿಗೆ ರಿಟೇಕ್ ಮತ್ತು ಬ್ಲೈಂಡ್ ಅವರಿಗೆ ಬ್ಲೈಂಡ್ ಸೈಟ್ FDA ಬ್ರೇಕ್ ಥ್ರೂ ಡಿವೈಸ್. ಆದರೆ ಇದರಿಂದ ನಾವು ಟೆಲಿಪತಿ ಮಾಡಬಹುದೇ? ಒಬ್ಬರ ಆಲೋಚನೆಯನ್ನ ಇನ್ನೊಬ್ಬರಿಗೆ ಕಳಿಸಬಹುದೇ? ಎಲನ್ ಮಸ್ಕ್ ಹೇಳ್ತಾರೆ, ಹೌದು, ಆದರೆ ಭವಿಷ್ಯದಲ್ಲಿ. ಆದರೆ ನಿಮ್ಮ ಆಲೋಚನೆಗಳು ಕಂಪನಿಗೆ ಡೇಟಾ ಆಗಿ ಮಾರಾಟವಾಗುವವೇ? ಅಲೆಕ್ಸಾ ಎಂಬ ಪೇಷಂಟ್ ತನ್ನ ಆಲೋಚನೆಯಿಂದ ರೋಬೋಟಿಕ್ ಕೈಯನ್ನು ನಿಯಂತ್ರಿಸಿ ರಾಕ್ ಪೇಪರ್ ಸೀಸರ್ ಆಡಿದ್ದಾನೆ. ಸ್ಪೈನಲ್ ಕಾರ್ಡ್ ಇಂಜುರಿ ಇರುವವರು ನಡೆಯಲು ಸಾಧ್ಯ ಎಂದು ಕುತೂಹಲಕಾರಿ ಸಂಗತಿ ಬಿಚ್ಚಿಟ್ಟಿದ್ದಾರೆ. ಇದರ ಬಗ್ಗೆ ಕುತೂಹಲಕಾರಿಯಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ಸ್ನೇಹಿತರೆ, ನ್ಯೂರಲಿಂಕ್ ಕೇವಲ ತಂತ್ರಜ್ಞಾನವಲ್ಲ, ಅದು ಮಾನವನ ಭವಿಷ್ಯ. $650 ಮಿಲಿಯನ್ ಫಂಡಿಂಗ್ ನೊಂದಿಗೆ ಅವರು ಸ್ವಿಚ್ ಇಂಪೇಟ್ಮೆಂಟ್ ಗೆ ಟ್ರಯಲ್ ಆರಂಭಿಸುತ್ತಿದ್ದಾರೆ. ಟೆಸ್ಲಾದ ಆಪ್ಟಿಮಸ್ ರೋಬೋಟ್ ನೊಂದಿಗೆ ಪಾರ್ಟ್ನರ್ಶಿಪ್. ನೀವು ರೋಬೋಟ್ ದೇಹವನ್ನ ಇನ್ಹ್ಯಾಬಿಟ್ ಮಾಡಬಹುದು. ಇದು ಮಾನವನನ್ನ ಸೂಪರ್ ಹ್ಯೂಮನ್ ಮಾಡುತ್ತದೆಯೇ, ಅಥವಾ ನಾವು ಯಂತ್ರಗಳ ಗುಲಾಮರಾಗುವೆವೇ? 2025ರಲ್ಲಿ ನ್ಯೂರಲಿಂಕ್ 15,000ಕ್ಕಿಂತ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಿದೆ. ನಾವು AI ಜೊತೆಗೆ ಮರ್ಜ್ ಆಗಿ ಗ್ಯಾಲಕ್ಸಿ ಕಾಂಕ್ವರ್ ಮಾಡಬಹುದು ಎಂದು ಎಲನ್ ಮಸ್ಕ್ ಹೇಳಿದ್ದಾರೆ. ಈ ವಿಷಯವು ಅನೇಕರಲ್ಲಿ ಅಚ್ಚರಿ ಮತ್ತು ಕುತೂಹಲವನ್ನು ಹೆಚ್ಚಿಸಿದೆ ಎಂದು ಹೇಳಬಹುದು. ಕೊನೆಯದಾಗಿ ಕಾಡುವ ಪ್ರಶ್ನೆ ಏನಂದ್ರೆ, ಮೆದುಳು AIಗೆ ಕನೆಕ್ಟ್ ಆದ್ರೆ ನೀವು ಇನ್ನು ನೀವಾಗಿರುವಿರಾ? ಇದು ಆಶ್ಚರ್ಯದ ಕೊನೆಯಲ್ಲ, ಇದು ಆರಂಭ. ಮುಂದಿನ ಆಶ್ಚರ್ಯದಲ್ಲಿ ಇನ್ನಷ್ಟು ರೋಮಾಂಚಕ ಕಥೆಗಳು. ನಿಮ್ಮೊಂದಿಗೆ ಮತ್ತೆ ಭೇಟಿಯಾಗುವೆ. ನಮಸ್ಕಾರ. ಆದರೆ ಎಲ್ಲರಲ್ಲೂ ಕಾಡುವ ಪ್ರಶ್ನೆ ಅಂದ್ರೆ, ನಮ್ಮ ಡೇಟಾ ಹ್ಯಾಕ್ ಆದರೆ ಅಥವಾ ನಮ್ಮ ರಹಸ್ಯ ಆಲೋಚನೆ? ನ್ಯೂರಲಿಂಕ್ ಒಂದು ಕನಸಲ್ಲ, ಇದು ಭವಿಷ್ಯದ ಆಶ್ಚರ್ಯಕರ ರಿಯಾಲಿಟಿ. 2025ರಲ್ಲಿ $650 ಮಿಲಿಯನ್ ಫಂಡಿಂಗ್ ನೊಂದಿಗೆ ಇದು ಪ್ಯಾರಲೈಸ್ಡ್ ಜನರಿಗೆ ಚಲನೆ ಮತ್ತು ಆಲೋಚನೆಯಿಂದ ಟೆಲಿಪತಿ ತರುತ್ತದೆ.